ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಸೊ ನಾವು ಹೋದ ಸಂಚಿಕೆಯಲ್ಲಿ ಏನು ಕಲ್ತ್ವಿ ಅಂದರೆ ಫ್ರೀ ವಿಲ್ ಬಗ್ಗೆ ಕಲ್ತ್ವಿ. ಫ್ರೀ ವಿಲ್ ಅಲ್ಲಿ ನಾವು ಏನು ಕಲ್ತ್ವಿ ಅಂದರೆ ಫ್ರೀ ವಿಲ್ ಅಂದರೆ ಏನು, ನಮಗೆ ಒಂದು ಆತ್ಮಕ್ಕೆ ಒಂದು ಸ್ಪಿರಿಟ್ಗೆ ಒಂದು ಸ್ವಾತಂತ್ರ್ಯ ಇದೆ. ಅದು ಹೇಗೆ ಬೇಕೋ ಅದರಂತೆ ಅದು ಕರ್ಮವನ್ನು ಮಾಡೋದಕ್ಕೆ, ಅದನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಹಣೆ ಬರಹವನ್ನು ಬದಲಾಯಿಸ್ಕೋಬೋದು ಅಂತ. ಆದರೆ ಹೆಚ್ಚಿನ ಜನರು ಅವ್ರಿಗೆ ಯಾವಾಗ ಬೇಜಾರಾಗತ್ತೆ ಅಥವಾ ಮನೋಬಲ ಕುಗ್ಗೋಗತ್ತೆ ಅಂದರೆ ಈ ಜಾತಕವನ್ನು ತಗೊಂಡು ಜ್ಯೋತಿಷಿಗಳ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಇದಾಗಿದೆ ಅದಿದಾಗಿದೆ, ಈ ಗ್ರಹ ಇಲ್ಲಿದೆ, ಆ ಗ್ರಹ ಅಲ್ಲಿದೆ, ಸೊ ಹಾಗಾಗಿ ನಿಮ್ಗೆ ಇಂಥದ್ದೆಲ್ಲ ಆಗ್ತಾ ಇದೆ ಅಂತ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳಿಯೇ ಮನಸ್ಸು ಬೇಜಾರಾಗೋಗುತ್ತೆ. ನಮ್ಮ ಜೀವನ ಹಿಂಗೆ ಅಂತೆಲ್ಲ. ಆದರೆ ವೇದಿಕ್ ಪ್ರಕಾರ ಏನು ಹೇಳ್ತಾ ಇದೆ, ನಾವು ನಮ್ಮ ಜಾತಕದಲ್ಲಿರೋ ಸಮಸ್ಯೆನ ಈ ಫ್ರೀ ವಿಲ್ ಇಟ್ಕೊಂಡು ಬದಲಾಯಿಸ್ಬೋದಾ ಅಂತ ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೆ ಉತ್ತರ ಹೌದು, ಖಂಡಿತವಾಗಿ ನಾವು ನಮ್ಮ ಏನು ಸನ್ನಿವೇಶ, ಸಂದರ್ಭ ಅಥವಾ ಪರಿಸ್ಥಿತಿ ಏನಿದೆ ಅದನ್ನು ನಾವು ಬದಲಾಯಿಸ್ಬೋದು. ಈ ಸಂದರ್ಭ ಅಥವಾ ನಾನು ಹೇಳ್ತಾ ಇದ್ದೀನಿ ಅದು ಒಂದು ಫಿಕ್ಸ್ಡ್ ಪ್ರೀಸೆಟ್ ಆಗಿಬಿಟ್ಟಿದೆ. ಅದು ಲೈಕ್ ಇವಾಗ ಉದಾಹರಣೆಗೆ ನಾನು ಯಾವುದೋ ಒಂದು ಮನೆಯಲ್ಲಿ ಹುಟ್ಟಿದ್ದೀನಿ. ಸೊ ಆ ಮನೆಯಲ್ಲಿ ಹುಟ್ಟಿರೋದು ನನ್ನ ಸಂದರ್ಭ, ನನ್ನ ಪರಿಸ್ಥಿತಿ, ಅದನ್ನು ನಾನು ಬದಲಾಯಿಸೋಕ್ಕಾಗಲ್ಲ. ನಾನು ಮತ್ತೆ ವಾಪಸ್ ಹೋಗಿ ನಾನು ಒಂದ್ಸತಿ ಹುಟ್ಟಿದ ಮೇಲೆ ನಾನು ಅನ್ಬಾರ್ನ್ ಆಗಿ ಇನ್ನೊಂದು ಮನೇಲಿ ಹುಟ್ಟೋಕ್ಕಾಗಲ್ಲ. ಸೊ ಈ ಪರಿಸ್ಥಿತಿ ಏನಿದೆ ಅದು ನನ್ನ ಪಾಸ್ಟ್ ಆ್ಯಕ್ಷನ್ಸಿಂದ ಬರ್ತಾ ಇದೆ. ನಾನು ಹೋದ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀನೋ ಅದರಂತೆಯೇ ನನಗೆ ಈ ಜನ್ಮದಲ್ಲಿ ಯಾವುದೋ ಒಂದು ಮನೆಯಲ್ಲಿ, ಯಾವುದೋ ಒಂದು ದೇಶದಲ್ಲಿ ಜನ್ಮ ಆಗಿದೆ. ಅದು ಒಂದು ಸರ್ಕಮ್ಸ್ಟೆನ್ಸ್. ಆದರೆ ಫೈನಲಿ ಏನು ಅಂದರೆ ನಾನು ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ನಾನು ಏನು ಕರ್ಮವನ್ನು ಮಾಡ್ತೀನಿ ಅನ್ನೋದು ಮೇಯ್ನಾಗಿ ಡಿಪೆಂಡ್ ಆಗಿರೋದು ಈ ಫ್ರೀ ವಿಲ್ನ ಉಪಯೋಗಿಸೋದು. ಯಾಕಂದರೆ ನನ್ನ ಪರಿಸ್ಥಿತಿ ನನ್ನ ಕರ್ಮವನ್ನು ಡಿಕ್ಟೇಟ್ ಮಾಡಲ್ಲ. ನನ್ನ ಪರಿಸ್ಥಿತಿ ಹೀಗಿದೆ, ನಾನು ಏನು ಮಾಡೋಕ್ಕಾಗಲ್ಲ ಅಂತ ಅದು ಪರಿಸ್ಥಿತಿ ಹೇಳ್ತಾ ಇಲ್ಲ. ನನ್ನ ಸುತ್ತಲಿನ ಜನ ನನ್ನನ್ನು ಯಾವಾಗಲೂ ಬೈತಾನೆ ಇರ್ಬೋದು ಅಥವಾ ಟಾಂಟ್ ಕೊಡ್ತಾನೆ ಇರ್ಬೋದು. ಆದರೆ ಆ ಪರಿಸ್ಥಿತಿಯಲ್ಲೂ ನಾನು ಏನು ಮಾಡ್ತೀನಿ, ನನ್ನ ಆ್ಯಕ್ಷನ್ ಹೇಗಿರುತ್ತೆ ಅದು ನನ್ನ ಕೈಯಲ್ಲಿದೆ. ಆಮೇಲೆ ಅಥವಾ ನನ್ನ ಪರಿಸರದಲ್ಲಿ ಎಲ್ಲರೂ ಯಾರೋ ಜಗಳ ಆಡ್ತಾ ಇರ್ತಾರೆ ಅಥವಾ ಯಾರೋ ತುಂಬ ಆಲ್ಕೋಹಾಲ್ ಕುಡಿತಾ ಇರ್ತಾರೆ. ಒಂದು ನೆಗೆಟಿವ್ ಎನ್ವೈರನ್ಮೆಂಟ್, ಟಾಕ್ಸಿಕ್ ಎನ್ವೈರನ್ಮೆಂಟ್ ಇದೆ. ಆದರೆ ಆ ಎನ್ವೈರನ್ಮೆಂಟಲ್ಲಿ ನಾನು ಅದರಿಂದ ಹೇಗೆ ಬರೋದಕ್ಕೆ ನಾನು ಏನೇನು ಕರ್ಮವನ್ನು ಮಾಡ್ತೀನಿ ಅದೆಲ್ಲ ನನ್ನ ಕೈಯಲ್ಲೇ ಇದೆ. ಅದೆಲ್ಲ ಫ್ರೀ ವಿಲ್ ಮೂಲಕನೇ ನಾನು ಮಾಡೋದಕ್ಕೆ ಸಾಧ್ಯ. ಯಾಕಂದರೆ ನಾನು ಏನೇ ಆ್ಯಕ್ಷನ್ಸ್ ಮಾಡ್ತೀನೋ ಅದು ನನ್ನ ದೇಹವನ್ನು ಉಪಯೋಗಿಸ್ಕೊಂಡೇ ಮಾಡೋದು. ನನ್ನ ಆಲ್ ಆ್ಯಕ್ಷನ್ಸ್ ಆರ್ ಡನ್ ವಿತ್ ದ ಬಾಡಿ. ಇದನ್ನು ನಾವು ಸ್ಟಾರ್ಟಿಂಗಲ್ಲೇ ಕಲ್ತಿದ್ದೀವಿ ಬೇಸಿಕ್ಸ್ ಕಲ್ತಾಗ. ಸೊ ನಾನು ನನ್ನ ದೇಹವನ್ನು ಬಳಸ್ಕೊಂಡು ನಾನು ಏನು ಕರ್ಮ ಮಾಡ್ತೀನಿ ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ನನ್ನ ಕೈನ ನಾನು ಇಲ್ಲಿ ಮೂವ್ ಮಾಡ್ತೀನಾ ಅಥವಾ ನಾನು ಹಂಗೆ ಹೋಗ್ತೀನಾ ಅಥವಾ ನಾನು ಇದು ಮಾತಾಡ್ತೀನಾ ಅಥವಾ ನಾನು ಅದು ಮಾತಾಡ್ತೀನಾ, ಇದು ಮಾತಾಡಲ್ವಾ, ಸೊ ಅದೆಲ್ಲ ಏನು ನಿರ್ಧಾರಗಳಿದೆ ಅದೆಲ್ಲ ನಾನೇ ತಗೊಳ್ಳೋದು. ಸೊ ನನ್ನ ದೇಹದಿಂದ ಮಾಡೋ ಕರ್ಮಗಳು ಬೇರೆ, ನನ್ನ ಸಂದರ್ಭ ಅಥವಾ ಪರಿಸ್ಥಿತಿ ಬೇರೆ. ಸೊ ನನ್ನ ಆ್ಯಕ್ಷನ್ ಮತ್ತು ಸರ್ಕಮ್ಸ್ಟೆನ್ಸ್ ಎರಡು ಬೇರೆ ಬೇರೆ. ಇದೆರಡು ಒಂದೇ ಅಂತ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಫಾರ್ ಎಕ್ಸಾಂಪಲ್, ಇವಾಗ ನನ್ನಲ್ಲಿ ಒಂದು 10 ಥಾಟ್ಸ್ ಬರ್ತಾ ಇದೆ ಅಥವಾ 20 ಥಾಟ್ಸ್ ಬರ್ತಾ ಇದೆ. ನನ್ನ ತಲೆಯಲ್ಲಿ ಏನೇನೋ ಬರ್ತಾ ಇದೆ, ಯೋಚನೆಗಳು, ಆಲೋಚನೆ, ಚಿಂತನೆ ಬರ್ತಾ ಇದೆ ನನ್ನ ತಲೆಯಲ್ಲಿ. 10-20 ಥಾಟ್ ಬರ್ತಾ ಇದೆ. ಆದರೆ ನಾನು ಅಷ್ಟು 20 ಥಾಟ್ ಮೇಲೆ ಆ್ಯಕ್ಟ್ ಮಾಡಲ್ಲ. ನಾನು 20 ಥಾಟ್ ಬರ್ತಾ ಇದ್ರೆ ನಾನು 20 ಥಾಟ್ ಮೇಲೂ ಆ್ಯಕ್ಟ್ ಮಾಡಲ್ಲ. ನಾನು ಸೆಲೆಕ್ಟ್ ಮಾಡ್ತೀನಿ. ಈ 20 ಥಾಟಲ್ಲಿ ನಾನು ಈ ಥಾಟ್ ಮೇಲೆ ನಾನು ಆ್ಯಕ್ಟ್ ಮಾಡ್ತೀನಿ, ನಾನು ಚೂಸ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ ಥಾಟ್ ಪ್ರಕಾರ ಮಾತ್ರ ನಾನು ಆ್ಯಕ್ಟ್ ಮಾಡ್ತೀನಿ, ನಾನು ಕರ್ಮವನ್ನು ಮಾಡ್ತೀನಿ. 20 ಥಾಟ್ಸ್ ಬಗ್ಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಹೋಗಲ್ಲ. 20 ಥಾಟ್ ಅಂದರೆ 20 ಆಪ್ಷನ್. ನನ್ನ ಹತ್ರ 20 ಆಪ್ಷನ್ ಇದೆ. ಯಾವ ಥಾಟನ್ನು ನಾನು ಪಿಕ್ ಮಾಡಿ ಚೂಸ್ ಮಾಡಿ ಅದರಂತೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ. ಸೊ ಇದು ನನ್ನ ದೇಹ ಒಂದೇ ಒಂದು ಕರ್ಮವನ್ನು ಒಂದು ಟೈಮಲ್ಲಿ ಮಾಡೋದಕ್ಕೆ ಸಾಧ್ಯ. 20 ಆ್ಯಕ್ಷನ್ಸ್ ಒಟ್ಟಿಗೆ ಮಾಡೋಕ್ಕಾಗಲ್ಲ. ನನ್ನ ದೇಹ ಒಂದು ಟೈಮಲ್ಲಿ ಒಂದೇ ಮಾಡೋಕ್ಕಾಗೋದು. ಸೊ ಈ ಚಾಯ್ಸ್ ಏನಿದೆ, ನಾವು ಪ್ರತಿನಿತ್ಯ ಪ್ರತಿ ಸಮಯದಲ್ಲೂ ಈ ಚಾಯ್ಸ್, ಈ ಆಯ್ಕೆಯನ್ನು ಮಾಡ್ತಾನೆ ಇರ್ತೀವಿ ನಮ್ಮ ಒಳಗೆ. ನಮ್ಮಲ್ಲಿ ಏನೇ ಥಾಟ್ಸ್ ಬರ್ತಾ ಇದ್ರು ಆ ಚಾಯ್ಸ್ ನಾನು ಚಾಯ್ಸ್ ಮಾಡಿ ಏನು ಆ್ಯಕ್ಷನ್ ಮಾಡ್ತೀನಿ ಅದೇ ನಮ್ಮ ಫ್ರೀ ವಿಲ್. ಆ ಫ್ರೀ ವಿಲ್ ಮೂಲಕನೇ ನಾನು ಈ ಚಾಯ್ಸ್ ಮಾಡಿ ಆ್ಯಕ್ಷನ್ ಮಾಡೋದಕ್ಕೆ ಸಾಧ್ಯ. ನನ್ನ ಹತ್ರ 1000 ಥಾಟ್ಸ್ ಬರುತ್ತೆ. ಇದೆಲ್ಲ ಈಗಿನ ರಿಸರ್ಚರ್ಸ್ ಎಲ್ಲ ಹೇಳ್ತಾರೆ, ನಮಗೆ ಒಂದು ದಿನದಲ್ಲಿ ಅದೆಷ್ಟೋ 1000 ಥಾಟ್ಸ್ ಬರುತ್ತೆ. ಸೊ ನನ್ನಲ್ಲಿ ಎಷ್ಟೋ 1000 ಥಾಟ್ಸ್ ಅನ್ಕೊಳ್ಳೋಣ. ಈ 1000 ಥಾಟ್ಸ್ ಬರ್ತಾ ಇದ್ರೆ ನಾನು ಎಲ್ಲಾದ್ರ ಮೇಲೂ ಆ್ಯಕ್ಟ್ ಮಾಡಬೇಕು ಅಂತ ಇಲ್ಲ. ಎಲ್ಲ 1000 ಥಾಟ್ಸ್ ಬರ್ತಿದ್ದಂಗೆ ನಾನು ಅದರಂತೆ ನಾನು ಮಾಡೋಕ್ಕೆ ಹೋಗಲ್ಲ. ಸೊ
ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಇನ್ಚಾರ್ಜ್ ಯಾರು? ನಾನು. ಸೊ ಅದ್ರ ಇನ್ಚಾರ್ಜ್ ನಾನು ಆಗಿರೋದ್ರಿಂದ ಇದನ್ನು ನಾನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಸೊ ನಾನು ನನ್ನ ಆ್ಯಕ್ಷನ್ಗೆ ಇನ್ಚಾರ್ಜು, ನನ್ನ ಸರ್ಕಮ್ಸ್ಟೆನ್ಸ್ಗೆ ನಾನು ಇನ್ಚಾರ್ಜ್ ಅಲ್ಲ. ಯಾಕಂದರೆ ಅದು ಆಲ್ರೆಡಿ ನಾನು ಏನೋ ಕರ್ಮವನ್ನು ಮಾಡಿರೋ ಪ್ರತಿಫಲ ನನಗೆ ಬರ್ತಾ ಇದೆ ಸರ್ಕಮ್ಸ್ಟೆನ್ಸ್ ಮೂಲಕ, ಪರಿಸ್ಥಿತಿ ಮೂಲಕ. ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ. ಈಗ ನಾನು ಯಾವುದೋ ಮನೇಲಿ ಹುಟ್ಟುಬಿಟ್ಟಿದ್ದೀನಿ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ನನ್ನ ಕೈಯಲ್ಲಿ ಏನಿದೆ ಅಂದರೆ ನನ್ನ ಆ್ಯಕ್ಷನ್ಸ್. ಸೊ ಆ ಪರಿಸ್ಥಿತಿಯಲ್ಲೂ ಕೂಡ ನಾನು ಏನು ಮಾಡಬೇಕು ಅಂತ ನಿರ್ಧಾರ ತಗೋಬೇಕು. ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಏನು ಥಾಟ್ಸ್ ಬರ್ತಾ ಇದೆ ಅದನ್ನು ನಿಯಂತ್ರಣ ಮಾಡೋಕ್ಕೆ ಹೋಗ್ತಾರೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಬರಲ್ಲ. ಸೊ ನಮ್ಮ ಮೈಂಡ್ಗೆ ನೀ ಥಾಟ್ ಬರಬೇಡ ಅಂತ ಹೇಳೋಕ್ಕಾಗಲ್ಲ, ಅದು ಬರ್ತಾನೆ ಇರುತ್ತೆ. ಯಾಕೆ ಬರ್ತಾನೆ ಇರುತ್ತೆ ಅಂದರೆ ಆ ಥಾಟ್ಸ್ ಎಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರು, ಅದು ನನ್ನ ಪಾಸ್ಟ್ ಆ್ಯಕ್ಷನ್ಸ್, ಅಕಾರ್ಡಿಂಗ್ ಟು ಮೈ ಪಾಸ್ಟ್ ಆ್ಯಕ್ಷನ್ಸ್, ನನ್ನ ಪೂರ್ವ ಕರ್ಮದ ಅನುಸಾರವಾಗಿ ಆ ನೆಗೆಟಿವ್ ಥಾಟ್ಸ್ ಬರ್ತಾನೇ ಇದೆ. ಸೊ ನಾನು ಆ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರು ಕೂಡ ಅದರಂತೆ ನಾನು ಆ್ಯಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಅದನ್ನು ಸ್ಟಾಪ್ ಮಾಡ್ಬೋದು. ಸ್ಟಾಪ್ ಮಾಡೋಕ್ಕಾಗಲ್ಲ, ಆದರೆ ನಾನು ಅದ್ರ ಮೇಲೆ ನಾನು ಆ್ಯಕ್ಟ್ ಮಾಡೋದನ್ನು ಸ್ಟಾಪ್ ಮಾಡ್ಬೋದು. ಸೊ ಇವಾಗ ನನಗೆ ಏನೋ ನೆಗೆಟಿವ್ ಥಾಟ್ ಬರ್ತಾ ಇದೆ, ಯಾರನ್ನೋ ಹೋಗಿ ಬೈದ್ಬಿಡ್ಬೇಕು ಅಂತ ನನ್ನಲ್ಲಿ ಒಂದು ನೆಗೆಟಿವ್ ಥಾಟ್ ಬರ್ತಾ ಇದೆ. ಆದರೆ ನಾನು ಆ ಥಾಟ್ ಬರೋದನ್ನು ನನ್ನ ಕೈಲಿ ನಿಲ್ಲಿಸ್ಲಿಕ್ಕಾಗಲಿಲ್ಲ. ಆದರೆ ನಾನು ಅದರಂತೆ ಮಾಡದೇ ಇರೋ ಹಾಗೆ ನಿರ್ಧಾರ ತಗೊಂಡು ನಾನು ಬೈಯೋದನ್ನು ನಿಲ್ಲಿಸೋದೇನಿದೆ, ಆ ಆ್ಯಕ್ಷನ್ ಏನಿದೆ ಅದು ನನ್ನ ಕೈಯಲ್ಲಿದೆ. ಸೊ ಇದೇನೇ ನಮ್ಮ ಫ್ರೀ ವಿಲ್. ಆ ಫ್ರೀ ವಿಲ್ನ ಇಟ್ಕೊಂಡು ಕಾಲಕ್ರಮೇಣದಲ್ಲಿ ನಮ್ಮಲ್ಲಿ ಏನು ಪರಿಸ್ಥಿತಿ ಇದೆ, ನೆಗೆಟಿವ್ ಪರಿಸ್ಥಿತಿ ಇದೆ, ಅದನ್ನು ನಾನು ಬದಲಾಯಿಸ್ಬೋದು. ಈ ಫ್ರೀ ವಿಲ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಇದನ್ನ ಇನ್ಕ್ರೀಸ್ ಮಾಡ್ಕೋಬೋದು. ನನ್ನಲ್ಲಿ ಆ ಸ್ವೇಚ್ಛೆ ಏನಿದೆ ಅದನ್ನು ನಾನು ಇನ್ಕ್ರೀಸ್ ಮಾಡ್ಬೋದು. ಹೇಗೆ ಅಂದರೆ ನಮ್ಮ ಬಾಡಿ ಮತ್ತು ಮೈಂಡ್ ಸೆಪ್ರೇಟ್ ಆದಾಗ, ನಾವು ಹೋದ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ ಇದ್ರ ಬಗ್ಗೆ, ನಮ್ಮ ಬಾಡಿ ಮೈಂಡ್ ತುಂಬ ಕನೆಕ್ಟ್ ಆಗಿಬಿಟ್ಟಿದೆ. ನಮ್ಮ ಮೈಂಡ್ ಏನಾದರೂ ಹೇಳಿದ ತಕ್ಷಣ ಥಟ್ಟಂತ ಹೋಗಿ ನಮ್ಮ ದೇಹ ಮಾಡಿಬಿಡುತ್ತೆ. ನಾವೇನೋ ನೋಡ್ತೀವಿ, ಏನೋ ಒಂದು ಪೆಪ್ಸಿ ಕೋಲಾ ನೋಡ್ತೀವಿ, ನೋಡಿದ ತಕ್ಷಣ ನಮ್ಮ ಮೈಂಡ್ ಹೇಳುತ್ತೆ ಪೆಪ್ಸಿ ಕೋಲಾ ಕುಡಿ ಅಂತ. ತಕ್ಷಣ ಹೋಗ್ತೀವಿ, ಬಾಟಲ್ ತೆಗೆದಿವಿ, ಕುಡಿದ್ಬಿಡ್ತೀವಿ. ಸೊ ಒಂದು ಗ್ಯಾಪ್ ಇಲ್ಲ, ನಮ್ಮ ಮೈಂಡ್ಗೂ ಬಾಡಿಗೂ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ಆ ಗ್ಯಾಪಲ್ಲಿ ನಾವು ನಮ್ಮ ಕಾನ್ಷಿಯಸ್ನೆಸ್ ಮತ್ತು ಬುದ್ಧಿ ಹೇಳಬೇಕು, ಇಲ್ಲ ಅದು ಕುಡಿಬೇಡ, ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಆವಾಗ ಅದನ್ನು ಸ್ಟಾಪ್ ಮಾಡ್ತೀವಿ. ಸೊ ಇವಾಗ ನಮ್ಮ ಬಾಡಿ ಮೈಂಡ್ ಟೈಟ್ ಆಗಿರೋದ್ರಿಂದ ನಮ್ಮ ಮೈಂಡ್ ಏನು ಹೇಳುತ್ತೋ ನಮ್ಮ ಬಾಡಿ ಹೋಗಿ ಮಾಡಿಬಿಡುತ್ತೆ ಆ ಕೆಲಸ. ಸೊ ಅದನ್ನು ನಾವು ಹೇಗೆ ಸೆಪ್ರೇಟ್ ಮಾಡ್ಕೋಬೋದು ಅಂದರೆ ಈ ಸ್ಪೀಚ್ ಡಿಸಿಪ್ಲಿನ್ ಮೂಲಕ ಆ ಬಾಡಿ ಮೈಂಡ್ ಸೆಪ್ರೇಷನ್ ಆದಾಗ ನಮ್ಮ ಕಾನ್ಷಿಯಸ್ನೆಸ್ ಬಂದು ಒಂದು ಡೈರೆಕ್ಷನ್ ಕೊಡುತ್ತೆ. ನಮ್ಮ ಮೈಂಡ್ ನಮಗೆ ಡೈರೆಕ್ಷನ್ ಕೊಡಲ್ಲ. ಆವಾಗ ನಮ್ಮ ಬುದ್ಧಿ, ವಿವೇಕ ಮತ್ತು ಪ್ರಜ್ಞೆ ಅದೆಲ್ಲ ನಮಗೆ ಒಂದು ಡೈರೆಕ್ಷನ್ ಕೊಡುತ್ತೆ. ಸೊ ಹೀಗೆ ನಮ್ಮ ಯಾವುದೇ ತರಹದ ಜಾತಕದಲ್ಲಿ ಏನೇ ಇದ್ರೂ ಸಹ ಅದನ್ನು ಮೀರಿ ನಿಲ್ಬೋದು, ಅದನ್ನು ಮೀರಿ ಹೋಗ್ಬೋದು ಅನ್ನೋದು ವೇದಿಕ್ ನಮಗೆ ತಿಳಿಸ್ಕೊಡುತ್ತೆ. ಯಾವುದರ ಮೂಲಕ ಅಂದರೆ ಈ ಫ್ರೀ ವಿಲ್ ಕಾನ್ಸೆಪ್ಟ್, ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಫ್ರೀ ವಿಲ್ನ ಇಟ್ಕೊಂಡೇ ನಾವು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ಕೋಬೋದು. ಸೊ ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲಿಯೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.